ಅಲ್ಲ ಗುರು, ನಮ್ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬಾ ಕೋಟಿ ಕೋಟಿ ದುಡ್ಡು ಕೊಳ್ಳೆ ಹೊಡಿತಾರೆ, ಎಕರೆ ಗಟ್ಲೆ ಭೂಮಿನ ನುಂಗ್ತಾರೆ. ಆದ್ರೆ ಅವರೆಲ್ಲ ರೋಡಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾರೆ. ಆದ್ರೆ ಗೋಡೆ ಮೇಲಿದ್ದ ಪೋಸ್ಟರ್ ಕದ್ದಾನ್ ಒಂದೇ ಒಂದು ಕಾರಣಕ್ಕೆ ಇವನಿಗೆ 15 ವರ್ಷ ಜೈಲು ಶಿಕ್ಷೆ ಕೊಡೋದು ಯಾವ ನ್ಯಾಯ, ನೀವೇ ಹೇಳಿ? ಅದು ಜೈಲಿಂದ ಆಚೆ ಬಂದ್ಮೇಲೆ ಆ ವ್ಯಕ್ತಿ ಕೋಮಾ ಸ್ಟೇಜ್ ಅಲ್ಲಿ ಇದ್ದಾನೆ. ಇನ್ ಜೈಲಲ್ಲಿ ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೋದು ನೀವೇ ಯೋಚನೆ ಮಾಡಿ. ಆದ್ರೆ ಜೈಲಿಂದ ಮನೆಗೆ ಬಂದ ಒಂದೇ ವಾರದಲ್ಲಿ ವ್ಯಕ್ತಿ ಸತ್ತೇ ಹೋಗ್ತಾನೆ. ಕತೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಫೋಟೋದಲ್ಲಿರೋ ವ್ಯಕ್ತಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೇಳೋಣ. ಈ ವ್ಯಕ್ತಿಯ ಹೆಸರು ಓಟೋ ಫ್ರೆಡ್ರಿಕ್ ವಾಂಬಿಯರ್ ಅಂತ. ಹೆಸರು ಸ್ವಲ್ಪ ಉದ್ದ ಇರೋದ್ರಿಂದ ನಾನು ವಿಡಿಯೋ ಫುಲ್ಲು ಓಟೋ ಅಂತ ಮೆನ್ಷನ್ ಮಾಡ್ತೀನಿ. ಸೊ ಓಟೋ ಅವರು 1994 ಡಿಸೆಂಬರ್ 12ರಂದು ಒಹಿಯೋ ಅನ್ನೋ ಪ್ಲೇಸ್ ಅಲ್ಲಿ ಜನಿಸ್ತಾರೆ. ಇವರು ತಮ್ಮ ಸ್ಕೂಲಿಂಗ್ ಅನ್ನ ಒಂದು ಚರ್ಚ್ ಸ್ಕೂಲ್ ಅಲ್ಲಿ ಫಿನಿಶ್ ಮಾಡ್ತಾರೆ. ಆದ್ರೆ ಅವ್ರ ಸ್ಕೂಲಿಂಗ್ ಟೈಮ್ ಅಲ್ಲಿ ಅವ್ರ ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಲೀಡರ್ಶಿಪ್ ಅಲ್ಲಿ ಆಗಿರ್ಬೋದು, ಮೆಂಟರಿಂಗ್ ಆಗಿರ್ಬೋದು ತುಂಬಾನೇ ಮುಂದೆ ಇರ್ತಾರೆ. ಸೊ ಅವ್ರು ಸ್ಕೂಲಿಂಗ್ ಮುಗಿಸಿದ ನಂತರ ವರ್ಜೀನಿಯಾ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಮತ್ತೆ ಅಕೌಂಟೆನ್ಸಿ ಅಲ್ಲಿ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಅಷ್ಟೇ